ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಸಂಚಿಕೆಯಲ್ಲಿ ನಾವು ಕ್ಷಮೆ ಎಂದರೇನು ಎನ್ನುವ ವಿಷಯದ ಬಗ್ಗೆ ಮಾತನಾಡುವವರಿದ್ದೇವೆ. ಕ್ಷಮೆ ಎನ್ನುವಂತಹ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ನಾವು ಗಮನಿಸುವುದಾದ್ರೆ, ಏನಾದ್ರೂ ತಪ್ಪಾದಾಗ ಅಥವಾ ಯಾವುದಾದ್ರೂ ವಿಷಯದಿಂದ ನಮ್ಮಿಂದಾಗಿ ಇತರರಿಗೆ ತೊಂದರೆಯಾದಾಗ ಕೆಲವೊಮ್ಮೆ ನಮ್ಮ ನಿಲುವು ಸರಿ ಇರಬಹುದು, ಆದ್ರೆ ನಾವು ತೆಗೆದುಕೊಂಡಂತಹ ನಿರ್ಧಾರ, ಆಡಿದ ಮಾತು ಅಥವಾ ಯಾವುದೋ ಪ್ರಕ್ರಿಯೆಯಿಂದ ಎದುರಿನವರಿಗೆ ನೋವಾಗಿದೆ ಎನ್ನುವುದು ನಮ್ಮ ಅರಿವಿಗೆ ಬಂದಾಗ ನಾವು ಕ್ಷಮೆ ಯಾಚಿಸ್ತೇವೆ. ಹಾಗಾದ್ರೆ ಕ್ಷಮೆ ಯಾಚಿಸುವಂಥದ್ದು ಉತ್ತಮ ಮೌಲ್ಯವ ಅನ್ನೋದಾದ್ರೆ ಹೌದು, ಇದೊಂದು ಉತ್ತಮ ಮೌಲ್ಯ. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಧನ್ಯವಾದವನ್ನ ಹೇಳುವಂಥದ್ದು ಮತ್ತು ಕ್ಷಮೆಯನ್ನ ಕೇಳುವಂತಹ ಒಂದು ಮನೋಭಾವವನ್ನ ಆರಂಭದಿಂದ ಕಲಿಸಿದ್ರೆ ಆ ಮಗು ತನ್ನ ಜೀವನದುದ್ದಕ್ಕೂ ತನ್ನಿಂದ ತಪ್ಪಾದಾಗ ಕ್ಷಮೆ ಯಾಚಿಸುವಂಥದ್ದು ಹಾಗೂ ತಾನು ಇತರರಿಂದ ಯಾವುದಾದ್ರೂ ಸಹಾಯವನ್ನ ಪಡೆದುಕೊಂಡಾಗ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸುವಂತಹ ಮನೋಭಾವವನ್ನ ಬೆಳೆಸಿಕೊಳ್ಳುತ್ತೆ. ಈಗ ಕ್ಷಮೆ ಎನ್ನುವುದು ಹೇಗಿರಬೇಕು ಎನ್ನುವ ಬಗ್ಗೆ ನಾವುಗಳು ಗಮನವನ್ನ ಹರಿಸೋಣ. ಮುಖ್ಯವಾಗಿ ಕ್ಷಮೆಯನ್ನ ಕೇಳುವುದು ಎಷ್ಟೊಂದು ಪ್ರಮುಖ ವಿಷಯವೋ ಅದೇ ರೀತಿಯಾಗಿ ಯಾವ ವ್ಯಕ್ತಿ ಇತರರಿಂದ ಕ್ಷಮೆಯನ್ನ ಪಡೆದಿರ್ತಾನೋ ಅಥವಾ ಕ್ಷಮೆಯನ್ನ ನಮ್ಮ ಮುಂದೆ ಯಾರಾದ್ರೂ ಕೇಳಿದಾಗ, ಉದಾಹರಣೆಗೆ ಯಾವುದೋ ಒಂದು ಘಟನೆ ನಡೆದಾಗ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಅಥವಾ ಇತರರಿಂದ ನಿಮಗೆ ಅನ್ಯಾಯ ಆಗಿದ್ದಂತಹ ಪಕ್ಷದಲ್ಲಿ ಎದುರಿನ ವ್ಯಕ್ತಿ ತನ್ನ ತಪ್ಪನ್ನ ಅರಿತುಕೊಂಡು ನಿಮ್ಮ ಮುಂದೆ ಬಂದು ಕ್ಷಮೆಯನ್ನ ಯಾಚಿಸಿದಾಗ ನೀವು ಯಾವ ರೀತಿಯಲ್ಲಿ ಆತನನ್ನ ನಡೆಸಿಕೊಳ್ತೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಒಂದೊಮ್ಮೆ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸ್ತಿದ್ದೇನೆ ಅನ್ನೋದಾದ್ರೆ ಆತ ಖಂಡಿತವಾಗಿಯೂ ಆತನ ಮನಸ್ಸಿನಲ್ಲಿ ನಡೆದ ಘಟನೆಗೆ ಪಶ್ಚಾತ್ತಾಪವನ್ನ ಪಟ್ಟಿದ್ದಾನೆ. ಈಗ ಸರದಿ ನಿಮ್ಮದು. ನೀವು ಈ ಕ್ಷಮೆಯನ್ನ ಹೇಗೆ ತೆಗೆದುಕೊಳ್ತೀರಾ? ಅಲ್ಲದೆ ಆ ಕ್ಷಮೆಯನ್ನ ಕೇಳಿದ ವ್ಯಕ್ತಿಗೆ ಪ್ರತಿಧ್ವನಿ ಹೇಗಿರುತ್ತೆ? ಕ್ಷಮೆ ಎನ್ನುವಂತಹ ವಿಷಯದಲ್ಲಿ ನೀವು ಯಾವುದಾದ್ರೂ ವ್ಯಕ್ತಿಯಿಂದ ಕ್ಷಮೆಯನ್ನ ಕೇಳುವಂಥದ್ದು ಅಥವಾ ನಿಮ್ಮಲ್ಲಿ ಯಾರಾದ್ರೂ ವ್ಯಕ್ತಿ ಕ್ಷಮಿಸಿ ಎಂದು ಕೇಳಿದ್ದಾರೆ ಎನ್ನುವುದಾದ್ರೆ ಆ ವಿಷಯವನ್ನ ಅಲ್ಲಿಗೆ ಬಿಟ್ಟು ಬಿಡಿ ಎನ್ನುವ ಅರ್ಥವನ್ನ ತಂದೊಡ್ಡುತ್ತೆ. ಮುಂದಿನ ದಿನಗಳಲ್ಲಿ ಆ ವಿಷಯದ ಬಗ್ಗೆ ಚರ್ಚಿಸುವಂಥದ್ದು ಅಥವಾ ಯಾರಿಂದ ನೀವು ಕ್ಷಮೆಯನ್ನ ಬಯಸಿದ್ದೀರೋ ಅವರು ಸಂಪೂರ್ಣವಾಗಿ ನಿಮ್ಮ ಮುಂದೆ ಶರಣಾಗತರಾದ ನಂತರವೂ ಕೂಡ ಆ ವಿಷಯವನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು ಖಂಡಿತವಾಗಿಯೂ ನಿಮ್ಮ ಮೌಲ್ಯವನ್ನ ಕೆಳಗೆ ತೆಗೆದುಕೊಂಡು ಹೋಗುವಂತ ವಿಷಯ. ಹಾಗಾಗಿ ಯಾರಾದ್ರೂ ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಅವರನ್ನ ಸಮರ್ಪಕವಾಗಿ ನೀವು ನಡೆಸಿಕೊಳ್ಬೇಕಾಗತ್ತೆ. ಇನ್ನು ಕ್ಷಮಿಸಲು ಅಸಾಧ್ಯವಾದಂತ ವಿಷಯಗಳು, ಇಂಥ ಕೆಲವೊಂದು ಘಟನೆಗಳು ನಮ್ಮ ನಡುವೆ ಇರುವಂತಹ ವಿಷಯಗಳು ಅಂತ ಹೇಳಬಹುದು. ಉದಾಹರಣೆಗೆ ಯಾರೋ ಬಂದು ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸಬಹುದು, ಆದ್ರೆ ಅವರು ಮಾಡಿದ ತಪ್ಪು ಅಕ್ಷಮ್ಯ ಎನ್ನುವಂಥದ್ದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಕ್ಷಮೆಯನ್ನ ನೀಡುವುದು ಸಾಧ್ಯವಾಗದೆ ಹೋಗಬಹುದು. ಆಗ ನಾನು ಕ್ಷಮಿಸಲೇಬೇಕೇ ಎನ್ನುವಂಥದ್ದು. ಇಲ್ಲಿ ಕ್ಷಮೆಯನ್ನ ಯಾಚಿಸುವಾಗ ಆ ಕ್ಷಮೆ ಒಪ್ಪಿತ ಎನ್ನುವುದಾಗಿ ನೀವು ತೆಗೆದುಕೊಂಡಿದ್ದು ನಂತರದಲ್ಲಿ ಅದನ್ನ ಆಡಿಕೊಳ್ಳುವಂಥದ್ದು ತಪ್ಪಾಗತ್ತೆ. ಬದಲಿಗೆ ಅವರು ಕ್ಷಮೆಯನ್ನ ಕೇಳುವಾಗಲೇ ತಾವು ಮಾಡಿದ ಕೆಲಸ ಅಕ್ಷಮ್ಯ ಎನ್ನುವುದಾಗಿ ನೀವು ತಿಳಿಸಿದ್ರೆ ಇದು ಬೇರೆ ಸಂಗತಿ ಆಗಿರುತ್ತೆ. ಇಲ್ಲಿ ಕ್ಷಮೆಯನ್ನ ಕೇಳುವ ಅಥವಾ ಹೇಳುವ ಸಂದರ್ಭದಲ್ಲಿ ಒಂದು ವಿಷಯ ನಮಗೆ ಅರಿವಿರಬೇಕು. ನಮ್ಮ ಬದುಕಿನಲ್ಲಿ ತಿಳಿಯದೆ ಆದ ತಪ್ಪಿಗೆ ನಾವು ಖಂಡಿತ ಹೊಣೆಗಾರರಲ್ಲ. ಆದ್ರೆ ಆ ತಪ್ಪು ಮತ್ತೆ ಮತ್ತೆ ಮರುಕಳಿಸ್ತಿದೆ ಅನ್ನೋದಾದ್ರೆ ನಾನಿದನ್ನ ಒಪ್ಪಿಕೊಳ್ಬೇಕಾ ಅನ್ನುವಂಥದ್ದನ್ನ ನಮ್ಮನ್ನ ನಾವು ಪ್ರಶ್ನಿಸಿ ವಿವೇಕದ ಜೊತೆಗೆ ಇದರ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ಬೇಕು. ಇನ್ನು ಕ್ಷಮೆಯನ್ನ ಹೇಳುವಾಗಲಿರಲಿ ಕೇಳುವಾಗಲಿರಲಿ ನಿಜವಾಗಿಯೂ ಮನಸ್ಸಿನಾಳದಿಂದ ಕ್ಷಮೆಯನ್ನ ಯಾಚಿಸಿ. ಕೆಲವೊಮ್ಮೆ ಹೀಗಾಗೋದುಂಟು, ಮಕ್ಕಳು ಯಾವುದೋ ಗಲಾಟೆಯನ್ನ ಮಾಡಿಕೊಂಡಾಗ ತಂದೆ ತಾಯಿ ಒತ್ತಡವನ್ನ ಹೇರಿದಾಗ ಮುಖಸ್ತುತಿಗೆ ಎಂದು ಕ್ಷಮೆಯನ್ನ ಕೇಳ್ತಾರೆ. ಈ ಮನೋಭಾವ ದೊಡ್ಡವರಾದ ಮೇಲೆಯೂ ಕೆಲವರಲ್ಲಿ ಮುಂದುವರೆದಿರುತ್ತೆ. ನಿಮ್ಮಲ್ಲಿ ಕೇಳಬೇಕಲ್ಲ ಎನ್ನುವ ಕಾರಣಕ್ಕಾಗಿ ಕ್ಷಮೆಯನ್ನ ಕೇಳುವಂಥದ್ದು ಇದು ಖಂಡಿತವಾಗಿಯೂ ಉತ್ತಮ ಮನೋಭಾವವಲ್ಲ. ಕ್ಷಮೆಯನ್ನ ಕೇಳುವ ಸಂದರ್ಭದಲ್ಲಿ ನಡೆದ ತಪ್ಪಿನ ಬಗ್ಗೆ ನಮಗೆ ಹೃದಯದಿಂದ ನೋವಿರಬೇಕು ಮತ್ತು ಪಶ್ಚಾತ್ತಾಪವಿರಬೇಕು. ಆಗ ಮಾತ್ರ ಕ್ಷಮೆ ಎನ್ನುವಂಥದ್ದು ಒಪ್ಪಿತವಾಗುತ್ತೆ.
ಕೆಲವೊಮ್ಮೆ ನಾವು ಮಾಡಿದ ತಪ್ಪು ಬಹಳ ಸಾಧಾರಣವಾದದ್ದಾಗಿದ್ರೂ ಕೂಡ ಎದುರಿರುವ ವ್ಯಕ್ತಿ ಕ್ಷಮೆಯನ್ನ ಕೇಳಿದಾಗ ಅದನ್ನ ಒಪ್ಪಿಕೊಳ್ಳದೆ ಹೋಗಬಹುದು. ಆಗ ನೀವು ಚಿಂತಿಸಬೇಕಾದಂತ ಅನಿವಾರ್ಯತೆ ಇಲ್ಲ. ಪಶ್ಚಾತ್ತಾಪದ ಜೊತೆಗೆ ಎದುರಿನ ವ್ಯಕ್ತಿಯಲ್ಲಿ ಕ್ಷಮೆಯನ್ನ ಯಾಚಿಸಿ. ಒಂದು ಪಕ್ಷ ಆತ ಒಪ್ಪಿಕೊಂಡಲ್ಲಿ ಅದು ಆತನ ದೊಡ್ಡತನವನ್ನ ತೋರುತ್ತೆ. ಒಪ್ಪಿಕೊಳ್ಳದೆ ಹೋದಲ್ಲಿಯೂ ಕೂಡ ನೀವು ಚಿಂತಿಸಬೇಕಾದಂತ ಅವಶ್ಯಕತೆ ಇಲ್ಲ. ಪಶ್ಚಾತ್ತಾಪದ ಜೊತೆಗೆ ನೀವು ಕ್ಷಮೆಯನ್ನ ಕೇಳುವುದು ನಿಮ್ಮ ಜವಾಬ್ದಾರಿ. ಅದೇ ರೀತಿಯಾಗಿ ಆ ಕ್ಷಮೆಯನ್ನ ಒಪ್ಪಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಎದುರಿನ ವ್ಯಕ್ತಿಯ ಜವಾಬ್ದಾರಿ. ಹಾಗಾಗಿ ಕ್ಷಮೆ ಎನ್ನುವಂಥದ್ದು ಕೇವಲ ಎರಡಕ್ಷರದ ಪದವಲ್ಲ, ಬದಲಿಗೆ ಅದರಲ್ಲಿ ಕೇಳುವವನ ಸದ್ಗುಣಗಳು ಕೂಡ ಸೇರಿಕೊಂಡು ಹೋಗಿರುತ್ತೆ. ತಪ್ಪು ಮಾಡುವಂಥದ್ದು ಖಂಡಿತವಾಗಿಯೂ ತಪ್ಪಲ್ಲ, ಬದಲಿಗೆ ಆ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಇಲ್ಲದೆ ಇರುವಂಥದ್ದು ಬಹುದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ಕ್ಷಮಾಗುಣ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಇರಬೇಕು. ಇನ್ನೊಬ್ಬರ ತಪ್ಪನ್ನ ತಿದ್ದಿಸಿಕೊಂಡು ನಂತರದಲ್ಲಿ ಒಪ್ಪಿಸಿಕೊಳ್ಳುವಂತಹ ಮನೋಭಾವ ಹಾಗೂ ನಮ್ಮಿಂದ ತಪ್ಪಾದಾಗ ಕ್ಷಮೆಯನ್ನ ಒಳ್ಳೆಯ ಮನಸ್ಸಿನಿಂದ ಕೇಳುವ ಮನೋಭಾವಗಳು ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತವೆ ಎನ್ನುವ ಮಾತಿನ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.